ಎಲ್ರಿಗೂ ನಮಸ್ಕಾರ. ಗೂಗಲ್ ಕ್ರೋಮ್ದಲ್ಲಿ ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳ ಮೂಲಕ ನೀವು ಮೇಲ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗೆ ಅದೇ ರೀತಿಯಾಗಿ MS ಎಕ್ಸೆಲ್ನಲ್ಲಿಯೂ ಕೂಡ ಒಂದು ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಬಹುದು. ಯಾವ ರೀತಿಯಾಗಿ ಅದನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ನಾನೊಂದು ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿಟ್ಟಿದ್ದೆ. ಹಾಗೆ ಈಗ ನೆಕ್ಸ್ಟ್ ಮೇಲ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಈಕ್ವಲ್ಸ್ ಅನ್ನೋ ಒಂದು ಫಾರ್ಮುಲಾವನ್ನು ಹಾಕಿ ಫಸ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ್ಯಂಡ್ ಚಿಹ್ನೆಯನ್ನು ಹಾಕಿ ನೆಕ್ಸ್ಟು ಲಾಸ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪುನಃ ಆ್ಯಂಡ್ ಚಿಹ್ನೆ. ಇವಾಗ ಡಬಲ್ ಇನ್ವರ್ಟೆಡ್ ಕಾಮನ್ನು ಓಪನ್ ಮಾಡ್ಕೊಳ್ಳಿ. ನೀವು ಅನ್ನೋ ಚಿಹ್ನೆಯನ್ನು ಹಾಕ್ಕೊಳ್ಳಿ. ನಾನು ಬೇರೆ ಒಂದು ವೆಬ್ಸೈಟ್ ಮೂಲಕ ಮಾಡ್ತೀನಿ. ಸಿನೆಮಾ ಅಂತ ಒಂದು ಹಾಕ್ತೀನಿ. ಹಾಗೆ .com ಅಂತ ತೊಗೊತೀನಿ. ಸೊ ಇವಾಗ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿರೋದ್ರಿಂದ ಅದನ್ನ ಓಪನ್ ಮಾಡಿರೋದ್ರಿಂದ ಕ್ಲೋಸ್ ಕೂಡ ಮಾಡಬೇಕಾಗುತ್ತೆ. ಎಂಟರ್ ಬಟನನ್ನು ಪ್ರೆಸ್ ಮಾಡಿದರೆ ನಿಮ್ಮದೊಂದು ಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ ನೋಡಿ. ಮತ್ತೆ ಪುನಃ ಈಕ್ವಲ್ಸ್ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮನ್ನು ಸೆಲೆಕ್ಟ್ ಮಾಡೋದು. ಆಮೇಲೆ ನಿಮ್ಮ ಒಂದು ಪುನಃ ಆ್ಯಂಡನ್ನು ಸೆಲೆಕ್ಟ್ ಮಾಡಿ ಡಬಲ್ ಇನ್ವರ್ಟೆಡ್ ಕಾಮ ಓಪನ್ ಮಾಡೋದು. cinema.com ಡಬಲ್ ಇನ್ವರ್ಟೆಡ್ ಕಾಮನ್ನು ಕ್ಲೋಸ್ ಮಾಡಿ ಎಂಟರನ್ನು ಹೊಡೆದ್ರೆ ನಮ್ಮ ಒಂದು ಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ MS ಎಕ್ಸೆಲಲ್ಲಿಯೂ ಕೂಡ ಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಬೋದು. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ತಿಳ್ಕೊಳ್ಳಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಭಾಳಷ್ಟು ಕ್ವಿಕ್ ಆಕ್ಸೆಸ್ ಆಗಿ ಮಾಡುವಂಥ ಕೆಲವೊಂದು ಫಾರ್ಮುಲಾಗಳನ್ನು ಯೂಸ್ ಮಾಡಿ ಮಾಡುವಂಥ ವೀಡಿಯೋಸನ್ನು ಹಾಕ್ತಾ ಇರ್ತೇನೆ. ಸೊ ನನ್ನ ಒಂದು ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ನೂರಾರು ಜನರ ಸಹಾಯ ಇರುತ್ತೆ. ಹಾಗೆ ನೀವು ಒಂದು ವಿಡಿಯೋನ ನೋಡಿ ಪ್ರೋತ್ಸಾಹ ನೀಡೋದ್ರಿಂದ ನಮಗೂ ಕೂಡ ಭಾಳಷ್ಟು ವಿಡಿಯೋನ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಂತಾಗುತ್ತೆ. ಸೊ ನೀವು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ.